ಇವತ್ತು ನಾನು ಕಡಲೆ ಹುಡಿಯನ್ನು ಉಪಯೋಗಿಸಿಕೊಂಡು ಹಾಗೂ ಚಿರೋಟಿ ರವೆನ ಉಪಯೋಗಿಸಿಕೊಂಡು ರುಚಿಯಾದಂತಹ ಹೋಳಿಗೆಯನ್ನು ಮಾಡ್ತಾ ಇದ್ದೇನೆ. ಹೇಗೆ ಮಾಡೋದು ಅಂತ ನೋಡುವ ಬನ್ನಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು 1 ಕಪ್ಪು ಚಿರೋಟಿ ರವೆಯನ್ನು ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಸಿನ, ಹಾಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಕಣಕವನ್ನು ನಾನು ಈಗ ತಯಾರಿಸ್ತಾ ಇದ್ದೇನೆ. ಸುರುವಿಗೆ ನಾವು ಸ್ವಲ್ಪ 2 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದನ್ನು ಕಲಸಿಕೊಳ್ಳಲಿಕ್ಕೆ ನೀರನ್ನು ಉಪಯೋಗಿಸ್ತಿದ್ದೇನೆ. ತುಂಬ ಎಣ್ಣೆಯನ್ನು ಈಗ ನಾನು ಉಪಯೋಗಿಸ್ತಿಲ್ಲ, ಮತ್ತೆ ಹಾಕ್ಕೊಳ್ತಾ ಇದ್ದೇನೆ. ಫಸ್ಟಿಗೆ ಇಷ್ಟೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಬೇಕು. ಯಾಕೆಂದರೆ ನಾನಿಲ್ಲಿ ಚಿರೋಟಿ ರವೆಯನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೇನೆ. ಇಲ್ಲಿ ಕಣಕ ತಯಾರಿಸುವಾಗ ಗೋಧಿ ಹುಡಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಮೈದಾ ಹುಡಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಅಥವಾ ಚಿರೋಟಿ ರವೆ ಜೊತೆಗೆ ಸ್ವಲ್ಪ ಮೈದಾ ಹುಡಿಯನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಚಿರೋಟಿ ರವೆನ ಮಾತ್ರ ಉಪಯೋಗಿಸಿದ್ದೇನೆ. ಆದ ಕಾರಣ ಅದು ಸ್ವಲ್ಪ ನೀರನ್ನು ಹೀರಿಕೊಳ್ತದೆ. ಸ್ವಲ್ಪ ಮೈದಾಕ್ಕಿಂತ ಜಾಸ್ತಿ ನೀರು ಹಿಡಿತದೆ ಚಿರೋಟಿ ರವೆಗೆ. ಚೆನ್ನಾಗಿ ಕಲಸಿಕೊಳ್ಳೋದು. ಈಗ ಎಷ್ಟು ನಾದಲಿಕ್ಕಾಗ್ತದೆ ಅಷ್ಟು ನಾದಿಕೊಳ್ಬೇಕು. ನೋಡಿ, ಇಲ್ಲಿ 1 ಗ್ಲಾಸಲ್ಲಿ ನನಗೆ ಅರ್ಧ ಗ್ಲಾಸು ನೀರು ಬೇಕಾಯಿತು. ಇದಕ್ಕೆ ಅರ್ಧದಿಂದ 3/4 ಗ್ಲಾಸಷ್ಟು ನೀರು ಬೇಕಾಯ್ತು ಅಷ್ಟೇ. ನೀರು ನೋಡಿಕೊಂಡೇ ಹಾಕ್ಕೊಳ್ಬೇಕು, ಜಾಗ್ರತೆ ಬೇಕು. ನೀರು ಜಾಸ್ತಿ ಆದರೆ ಮತ್ತೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ನೀರು ಹಾಕಿ ಇನ್ನೀಗ 1 ಗಂಟೆ ಹಾಗೆಯೇ ಇಟ್ಕೊಳ್ಬೇಕು. ಯಾಕೆಂದರೆ ಚಿರೋಟಿ ರವೆ ನೀರನ್ನೆಲ್ಲ ಹೀರಿಕೊಳ್ತದೆ. ನಾವು ಹೀಗೆ ಅದನ್ನು ರೆಸ್ಟಿಗೆ ಇಟ್ಟಷ್ಟು ಅದು ಚೆನ್ನಾಗಿ ಬರ್ತದೆ ಹೋಳಿಗೆ. ನೋಡಿ, ಇಲ್ಲಿ 1 ಗಂಟೆ ನಂತರ ಇದಕ್ಕೆ ನಾನೊಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ನಾದಿಕೊಳ್ತಾ ಇದ್ದೇನೆ. ಈಗ ಇದನ್ನು ಈ ಥರ ಕೈಯನ್ನು ಮುಷ್ಟಿ ಮಾಡಿಕೊಂಡು ಸರಿಯಾಗಿ ಒತ್ತಿ ಚೆನ್ನಾಗಿ ನಾದಿಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಕಣಕ ಚೆನ್ನಾಗಿ ರೆಡಿ ಆಗ್ತದೆ, ಸಾಫ್ಟಾಗಿ ಬರ್ತದೆ. ಮೈದಾದಿಂದ ಮಾಡಿದ ಹಾಗೆಯೇ ಅನ್ನಿಸ್ತದೆ. ಚಿರೋಟಿ ರವೆ ಅಂತ ಹೇಳಿ ಏನೂ ವ್ಯತ್ಯಾಸ ಇಲ್ಲ. ನಾವು ಆರೋಗ್ಯಕ್ಕೆ ಮೈದಾ ಅಷ್ಟು ಏನೂ ಒಳ್ಳೆಯದಲ್ಲ, ಅದಕ್ಕೋಸ್ಕರ ಚಿರೋಟಿ ರವೆನ ಬಳಸ್ತಾ ಇದ್ದೇನೆ. ಮೈದಾಕ್ಕೂ ಚಿರೋಟಿ ರವೆಗೆ ಏನು ವ್ಯತ್ಯಾಸ ಏನೂ ಇಲ್ಲ. ಹಾಗೆ ಮೈದಾ ಉಪಯೋಗಿಸಿದರೆ ಎಷ್ಟು ಸಾಫ್ಟಾಗಿ ಬರ್ತದೋ ಅಷ್ಟೇ ಚಿರೋಟಿ ರವೆ ಉಪಯೋಗಿಸಿದರೂ ಕೂಡ ಅಷ್ಟೇ ಸಾಫ್ಟಾಗಿ ಬರ್ತದೆ. ತುಂಬ ರುಚಿಯಾಗ್ತದೆ ಹೋಳಿಗೆ. ಹೀಗೇ ಒಂದು 5ರಿಂದ 6 ನಿಮಿಷ ನಾದ್ಕೊಂಡು ಮತ್ತೆ ಇದನ್ನು 1 ಗಂಟೆ ರೆಸ್ಟ್ ಮಾಡಿಕೊಳ್ಬೇಕು. ನಿಮಗೆ ಟೈಮ್ ಇದ್ದ ಹಾಗೆ ಒಂದು ಅರ್ಧ ಗಂಟೆ 3/4 ಗಂಟೆ ರೆಸ್ಟ್ ಮಾಡಲೇಬೇಕು. ನೋಡಿ, ಈ ಥರ ಸಾಫ್ಟಾಗಿ ಬರಬೇಕದು ಉಂಡೆಗೆ. ಇನ್ನು ಇದನ್ನು ಚೆನ್ನಾಗಿ ನಾದಿ ಆದಮೇಲೆ ರೆಸ್ಟಿಗೆ ಇಡೋದು 1 ಗಂಟೆ ಹಾಗೇ ಇರಲಿ. ಅಷ್ಟಾಗುವಾಗ ನಾವು ನೆಕ್ಸ್ಟು ಹೂರಣನ ತಯಾರು ಮಾಡಿಕೊಳ್ಳುವ. ಇದನ್ನು ಮುಚ್ಚಿ ಇಡಬೇಕಾದ್ರೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕಿ ಇಡೀ ಸ್ಪ್ರೆಡ್ ಮಾಡಿಕೊಂಡು ಮುಚ್ಚಿ ಇಡುವ. ಇಲ್ಲಾದರೆ ಡ್ರೈ ಆಗೋದಕ್ಕೂ ಸಹ ಎಣ್ಣೆ ಇದ್ದರೆ ಅದು ಡ್ರೈ ಆಗೋದಿಲ್ಲ. ಹೂರಣವನ್ನು ತಯಾರು ಮಾಡಿಕೊಳ್ಳುವ. ಇಲ್ಲಿ ನಾನು 1 ಕಪ್ಪಷ್ಟು ಬೆಲ್ಲನ ಉಪಯೋಗಿಸ್ಕೊಂಡಿದ್ದೇನೆ. ಇದಕ್ಕೆ ಚಿರೋಟಿ ರವೆ ಕೂಡ ನಾನು 1 ಕಪ್ಪಷ್ಟು ಉಪಯೋಗಿಸಿದ್ದು. ಈ ಬೆಲ್ಲಕ್ಕೆ ನಾನು ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರನ್ನು ಉಪಯೋಗಿಸ್ತಾ ಇದ್ದೇನೆ. ಇಲ್ಲಿ ಬೆಲ್ಲನ ನಾನು ಕರಗಿಸ್ಕೊಳ್ತಾ ಇದ್ದೇನೆ ಅಷ್ಟೇ, ಪಾಕ ಏನು ಮಾಡ್ತಾ ಇಲ್ಲ. ಬೆಲ್ಲ ಎಲ್ಲ ನೀರಾಗಬೇಕು, ಕರಗಬೇಕು, ಅಲ್ಲಿವರೆಗೆ ಇದನ್ನು ಕುದಿಸ್ಕೊಳ್ಬೇಕು. ಯಾಕೆಂದರೆ ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸೋಸಿಕೊಳ್ಬೇಕು. ಅದಕ್ಕೋಸ್ಕರ ಬೆಲ್ಲನ ಕರಗಿಸಿದ್ದು ಅಷ್ಟೇ. ನೋಡಿ, ಈಗ ಬೆಲ್ಲ ಕುದೀತಾ ಉಂಟು ಚೆನ್ನಾಗಿ. ಈಗ ಇದನ್ನು ಸೋಸಿಕೊಳ್ಳುವ. ಇಷ್ಟು ಕುದಿದ್ರೆ ಸಾಕು. ನೋಡಿ, ಎಲ್ಲ ಬೆಲ್ಲ ಕರಗಿತ್ತು ಚೆನ್ನಾಗಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಇನ್ನು ಇದನ್ನು ಇನ್ನೊಂದು ಪಾತ್ರೆಗೆ ಶೋಧಿಸಿಕೊಳ್ಳುವಂಥದ್ದು. ನೋಡಿ, ಅದರಲ್ಲಿ ಒಂದು ಸ್ವಲ್ಪ ಕಸ ಎಲ್ಲ ಇದೆ, ಕಬ್ಬಿನ ಇದು ಅಥವಾ ಧೂಳು ಏನಾದರೂ ಬೆಲ್ಲದ್ದು ಇರುತ್ತಲ್ವ. ಹೀಗೆ ಶೋಧಿಸಿಕೊಂಡ್ರೆ ನಮಗೆ ಒಂದು ಸೇಫು. ಸ್ವಲ್ಪ ಕಸ ಇತ್ತು ನೋಡಿ. ಈಗ ನಾವು ಕುದಿಸಿಕೊಂಡ ಬೆಲ್ಲ ನೀರಿದೆ ಅಲ್ವಾ, ಅದು ಕಂಪ್ಲೀಟಾಗಿ ತಣ್ಣಗೆ ಆಗಬೇಕು. ಇಲ್ಲಿ ನಾನು 1 ಕಪ್ಪಷ್ಟು ಕಡಲೆ ಹುಡಿನ ತಗೊಂಡಿದ್ದೇನೆ. ಕಡಲೆ ಹುಡಿ ಮಾಮೂಲಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೇವಲ್ಲ, ಅದೇ ಕಡಲೆ ಹುಡಿ. ಅದನ್ನು ಒಂದು 8ರಿಂದ 10 ನಿಮಿಷ
ಮೀಡಿಯಮ್ ಉರಿಯಲ್ಲಿ, ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಅದು ಘಮ ಘಮ ಅಂತ ಪರಿಮಳ ಬರ್ತದೆ, ಗೊತ್ತಾಗ್ತದೆ ನಮಗೆ ಅದಾಗುವಾಗ. ಈಗ ಇದ್ದ ಕಲರಿಗಿಂತ ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ, ಅಲ್ಲಿವರೆಗೆ ಅದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ಕಡಲೆ ಹುಡಿಯ ಘಮ ಬರಬೇಕು ಅಂತ ಇದ್ದರೆ ಅದನ್ನು ಫ್ರೈ ಮಾಡಿದಾಗ ಗೊತ್ತಾಗ್ತದೆ ನಮಗೆ. ನೋಡಿ ಈಗ ಆಯಿತು. ಇದರ 10 ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ನಾನು. ಕಲರ್ ಚೇಂಜ್ ಆಯಿತು ಸ್ವಲ್ಪ. ಈಗ ನಾವೊಂದು ಬಾಣಲೆಗೆ ಕರಗಿಸ್ಕೊಂಡ ಬೆಲ್ಲ ನೀರಿದೆಲ್ಲ ಅದನ್ನು ಹಾಕ್ಕೊಳ್ಳೋದು. ಬೆಲ್ಲ ನೀರು ಕಂಪ್ಲೀಟ್ ತಣ್ಣಗಾಗಿದೆ, ಹಾಗೆ ಕಡಲೆ ಹುಡಿ ಕೂಡ ತಣ್ಣಗಾಗಿದೆ. ನಾವು ಒಲೆ ಮೇಲೆ ಇಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು, ಆದರೆ ಅದು ಗಂಟು ಗಂಟಾಗುತ್ತಲ್ಲ ಕಡಲೆ ಹುಡಿ. ಅದಕ್ಕೋಸ್ಕರ ನಾವು ಇಲ್ಲಿ ಮೊದಲಿಗೆ ಈ ಕಡಲೆ ಹುಡಿನ ಬೆಲ್ಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು, ಚೆನ್ನಾಗಿ ಕಲಸಿಕೊಳ್ಬೇಕು. ಅದರ ಜೊತೆ ಬೆಲ್ಲದೊಂದಿಗೆ ಕಡಲೆ ಹುಡಿ ಮಿಕ್ಸ್ ಆಗಬೇಕು, ಗಂಟು ಬರಬಾರ್ದು. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ನಾವು ಕಲಸಿಕೊಳ್ಬೇಕು, ಗಂಟು ಗಂಟು ಆಗಬಾರ್ದು. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾನು ಕಲಸಿದ ಮೇಲೆ ಗ್ಯಾಸಲ್ಲಿಟ್ಟು ಮಿಕ್ಸ್ ಮಾಡುವಂಥದ್ದು. ಗ್ಯಾಸಲ್ಲಿ ಇಟ್ಟ ಮೇಲೆ ಇದಕ್ಕೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಳೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಹೂರಣ ತಯಾರಾಗಲಿಕ್ಕೆ ಒಂದು 8 ನಿಮಿಷ ಬೇಕಾಗ್ತದೆ ಅಷ್ಟೇ. 8 ನಿಮಿಷದಲ್ಲಿ ಹೂರಣ ತಯಾರಾಗ್ತದೆ. ಚೆನ್ನಾಗಿ ಕಾಸಿಕೊಳ್ಬೇಕು, ಆದರೆ ಜಾಗ್ರತೆ ಬೇಕು. ಜಾಸ್ತಿ ಆದರೆ ಹೂರಣ ಗಟ್ಟಿ ಆದರೆ ಹೋಳಿಗೆ ಲಟ್ಟಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ನೋಡ್ಕೊಳ್ಬೇಕು. ಹೂರಣವನ್ನು ಗಟ್ಟಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ಮೆತ್ತಗೇ ಇರಲಿ. ನೋಡಿ ಗಟ್ಟಿ ಆಗ್ತಾ ಬಂತೀಗ. ಇದಕ್ಕೆ 1 ಚಮಚದಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೇನೆ. ಹೋಳಿಗೆಗೆ ಏಲಕ್ಕಿ ಹಾಕಿದರೆ ಘಮ ಚೆನ್ನಾಗಿರ್ತದೆ ಅಲ್ವಾ, ಅದಕ್ಕೋಸ್ಕರ. ಈಗ ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬಂತು. ಇನ್ನೊಂದು 2-3 ನಿಮಿಷ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಈಗ ನಾನು ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡಿ ನಿಮಗೆ ಗಟ್ಟಿ ಆದಮೇಲೆ ತೋರಿಸ್ತಾ ಇದ್ದೇನೆ, ಲಾಂಗ್ ಆಗುತ್ತೆ ಅಂತೇಳಿ. ಈಗ ನೋಡಿ ಸಾಕಿದು. ಇದನ್ನು ನೀವು ಚೆಕ್ ಮಾಡ್ಕೊಳ್ಬೇಕಂತಾದರೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಿ ಕೈಯಲ್ಲಿ ಮುಟ್ಟಬೇಕಾದ್ರೆ ಉಂಡೆ ಥರ ಬರಬೇಕು. ಕೈ ತಣ್ಣಗೆ ಮಾಡಿಕೊಳ್ಳಿ, ನೀರಲ್ಲಿ ಮುಳುಗಿಸ್ಕೊಳ್ಳಿ ಕೈಯನ್ನು. ಆಮೇಲೆ ಈ ಥರ ಉಂಡೆ ಮಾಡಬೇಕಾದ್ರೆ ಅದು ಆಗಿದೆ ಅಂತ ಲೆಕ್ಕ. ಈಗ ಇನ್ನು ನಾವು ಹೂರಣ ತಣ್ಣಗಾದಮೇಲೆ ನಾನು ಹೋಳಿಗೆಯನ್ನು ಲಟ್ಟಿಸ್ತಾ ಇದ್ದೇನೆ ಇಲ್ಲಿ. ನೋಡಿ ಈ ಥರ ಮಾಡ್ಕೊಳ್ಬೋದು. ನಾನು 2 ವಿಧಾನದಲ್ಲಿ ನಿಮಗೆ ನಾನು ಹೋಳಿಗೆ ಮಾಡೋದನ್ನು ತೋರಿಸಿದ್ದೇನೆ. ಈ ಥರ ಕಣಕವನ್ನು ಇಟ್ಟು ಅದರೊಳಗೆ ಹೂರಣವನ್ನು ಇಟ್ಟು ಆಮೇಲೆ ಎಲ್ಲ ಫುಲ್ಲು ಕವರ್ ಮಾಡ್ಕೊಳ್ಳೋದು. 4-5 ಆಚೆ ಈಚೆ ಬದಿಯಿಂದ ಎಲ್ಲವನ್ನು ಕೂಡ ಮುಚ್ಚಿಕೊಳ್ಳೋದು. ನೆಕ್ಸ್ಟು ಮಿಡ್ಲಿಗೆ ಅದನ್ನು ಒತ್ತಿಕೊಳ್ಳೋದು. ಹೀಗೆ ಒತ್ತಿಕೊಳ್ಳೋದರಿಂದ ಹೂರಣ ಇಡೀ ಸ್ಪ್ರೆಡ್ ಆಗ್ತದೆ, ಒಂದೇ ಕಡೆ ಇರೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಇದರ ಮೇಲಿಂದ ಒಂದು ಪ್ಲಾಸ್ಟಿಕ್ಕನ್ನು ಹಾಕ್ಕೊಳ್ಳೋದು. ಪ್ಲಾಸ್ಟಿಕ್ಕನ್ನು 4 ಬದಿಗೆ ಅದನ್ನು ಹೀಗೆ ಉಜ್ಜುತ್ತಾ ಹೋಗೋದು. ಆಗ ಹೋಳಿಗೆ ಅಗಲಾಗ್ತಾ ಬರ್ತದೆ. ಈ ರೀತಿ ಕೂಡ ಮಾಡ್ಬೋದು. ನೋಡಿ ಈ ಥರ ಇದನ್ನು ಉಜ್ಜಿಕೊಳ್ಬೇಕು. ನೋಡಿ ಈಗ ಸೂಪರಾದ ಹೋಳಿಗೆ ರೆಡಿ ಆಯಿತು. ಇಷ್ಟೇ, ಎಷ್ಟು ಸುಲಭ ನೋಡಿ ಈ ಥರ ಮಾಡೋದು. ಅದೇ ಕಡಲೆಬೇಳೆ ಬೇಯಿಸ್ಕೊಳ್ಳೋದಾಗಲಿ ಯಾವ ಕೆಲಸನೂ ಇಲ್ಲ. ಕಡಲೆಬೇಳೆ ಬೇಯಿಸಿ ಅದಕ್ಕೆ ಬೆಲ್ಲ ಹಾಕೋದು, ಸಕ್ಕರೆ ಹಾಕೋದು, ಅದನ್ನು ಪಾಕ ಬರೆಸೋದು, ಅದು ಯಾವ ಕೆಲಸನೂ ಇಲ್ಲ. ಕಡಲೆ ಹುಡಿಯಲ್ಲಿ ತುಂಬ ಸುಲಭದಲ್ಲಿ ಹೋಳಿಗೆ ನಾವು ಮಾಡ್ಕೊಳ್ಬೋದು. ಹಾಗೆ ಮೈದಾದ ಉಪಯೋಗ ಕೂಡ ಇಲ್ಲ. ಇಲ್ಲಿ ಚಿರೋಟಿ ರವೆನ ಬಳಸಿದ್ದೇನೆ. ಹಾಗೆ ಇದನ್ನು ಹೋಳಿಗೆ ಶೀಟನ್ನು ಕಾವಲಿ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ತುಪ್ಪ ಬೇಕಾದರೆ ಹಾಕ್ಕೊಳ್ಬೋದು, ನಾನು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ತುಪ್ಪ ಹಾಕದೇನು ಹಾಗೇ ಬೇಯಿಸ್ಕೊಳ್ಬೋದು. ಸಿಹಿ ಎಲ್ಲ ಹದವಾಗಿದೆ. ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡೆ. 1 ಕಪ್ಪು ಕಡಲೆ ಹುಡಿಗೆ 1 ಕಪ್ಪು ಬೆಲ್ಲ. ಈಗ ನೋಡಿ ಇದು ಅಲ್ಲಲ್ಲಿ ಉಬ್ಬುತ್ತಾ ಉಂಟು ನೋಡಿ, ಹೋಳಿಗೆ ಉಬ್ಬಿ ಬರ್ತಾ ಉಂಟು.
ದೀಪಾವಳಿ ಸಂದರ್ಭದಲ್ಲಿ ಅಥವಾ ಯಾವುದೇ ಹಬ್ಬದ ಸಂದರ್ಭದಲ್ಲಿ ಅಥವಾ ಯಾರಾದರೂ ನೆಂಟರು ಬಂದರೆ ನೀವು ಈ ರೀತಿ ಹೋಳಿಗೆಯನ್ನು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಇದೆ. ಬೇರೆ ಕಡಲೆಬೇಳೆ ಹೋಳಿಗೆ ಮಾಡೋದಕ್ಕಿಂತ ಇದು ತುಂಬ ಈಸಿ ಮೆಥಡ್. ನೋಡಿ, ಈಗ ಸೂಪರಾದ ರುಚಿಯಾದ ಸಾಫ್ಟಾದ ಹೋಳಿಗೆ ತಯಾರಾಯಿತು. ಇದನ್ನು ಮಡಚಿ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹೀಗೇ ಎಲ್ಲ ಹೋಳಿಗೆಯನ್ನು ನಾನು ಮಾಡಿಕೊಂಡೆ. ಕೊನೆಯದಾಗಿ ಮತ್ತೊಂದು ಹೋಳಿಗೆಯನ್ನು ತೋರಿಸ್ತಾ ಇದ್ದೇನೆ. ಇದನ್ನು ನಾನು ಲಟ್ಟಿಸುವ ರೀತಿ ನಿಮಗೆ ತೋರಿಸುವ ಅಂತೇಳಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ಥರ ಮಾಡಿಕೊಳ್ಬೇಕು. ಹೂರಣವನ್ನು ಅದರೊಳಗಿಟ್ಟು ಆಮೇಲೆ ಪ್ಲಾಸ್ಟಿಕ್ ಮತ್ತು ಲಟ್ಟಣಿಗೆ ಸಹಾಯದಿಂದ ಮಾಡಬೇಕು. ಆಗ ತುಂಬ ಈಸಿ ಆಗ್ತದೆ. ಇದು ಈಸಿ ಮೆಥಡ್. ನಾನು ಹೀಗೇ ಮಾಡ್ಕೊಂಡದ್ದು ಎಲ್ಲನೂ ಕೂಡ ಲಟ್ಟಣಿಗೆಯಿಂದ. ಕೈಯಿಂದ ಉಜ್ಜಿಕೊಳ್ಳೋದು ಅಷ್ಟು ಚೆಂದ ಶೇಪ್ ಬರಲಿಲ್ಲ. ಅದಕ್ಕೋಸ್ಕರ ಈ ಥರ ಲಟ್ಟಣಿಗೆಯಿಂದ ಮಾಡಿದರೆ ಹೋಳಿಗೆ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆಂದ ಬಂತು. ಈಗ ಈ ಥರ ಕೂಡ ನೀವು ಮಾಡ್ಕೊಳ್ಬೋದು. ಸೂಪರಾದ ಟೇಸ್ಟಿಯಾದ ಕಡಲೆ ಹುಡಿಯಿಂದ ಮಾಡಿದಂಥ ಹೋಳಿಗೆ ರೆಡಿ ಆಯಿತು. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಹಾಗೆ ನೀವು ಹೊಸಬರಾಗಿದ್ದರೆ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ನೋಡಿ, ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ. ನೀವು ಕೂಡ ಮಾಡಿ ನಿಮ್ಮ ಮನೇಲಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೋಳಿಗೆ. ಈಗ ನಮ್ಮ ಸೂಪರಾದ ಹೋಳಿಗೆ ರೆಡಿ ಆಯಿತು. ಇದನ್ನು ಇನ್ನು ಪ್ಲೇಟ್ಗೆ ಹಾಕ್ಕೊಳ್ಳುವ. ಆಯ್ತಿದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತೆಗಿಯುವ ಈಗ. ಇದು ತುಂಬ ಸಾಫ್ಟಾಗಿ ಬಂದಿದೆ. ಇದಕ್ಕೆ ಮೇಲಿಂದ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಆಹಾ ಎಷ್ಟು ರುಚಿ ಗೊತ್ತಾ. ಸೂಪರಾದ ಹೋಳಿಗೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಆರಾಮ್ಸೆ ಈಸಿಯಾಗಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಬಾಯ್ ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್, ಟೇಕ್ ಕೇರ್. Thank you for watching my video. Thank you so much.